ಕೊಟ್ಟು ಗಂಡನನ್ನ ಕೊಲೆ ಮಾಡಿದ ಹೆಂಡತಿಯನ್ನ ಬಂಧಿಸುವಲ್ಲಿ ಹುಕ್ಕೇರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಹುಕ್ಕೇರಿ ತಾಲೂಕಿನ ಹಳ್ಳದಕೆರೆ ಅವರು ಇವರು ನಮ್ಮ ಠಾಣೆಗೆ ಬಂದ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನಂದ್ರೆ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ನನ್ನ ತಮ್ಮ ಮಹಾಂತೇಶ್ ಸುಟ್ಕಂಡವರನ್ನು ಮಲ್ಕೊಂಡಿದ್ದಲ್ಲೇ ಮರಣ ಹೊಂದಿದಾನಂತ ಹೇಳಿ ಹೆಂಡತಿ ಮನೆಯವರು ರಾತ್ರೋರಾತ್ರಿ ಅವನ ಮರಣವನ್ನು ಡಿಕ್ಲೇರ್ ಮಾಡಿ ಬೆಳಗ್ಗೆ ಅವನ ಅಂತ್ಯಕ್ರಿಯೆನ ಮಾಡಿರ್ತಾರೆ. ಇದ್ರ ಬಗ್ಗೆ ನನ್ನ ಸಂಶಯ ಇದೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಸೊ ಮರಣದ ಬಗ್ಗೆ ಸಂಶಯ ಇದೆ ಅಂತ ಅಂದಾಗ ಇದು ಕಳೆದ ವರ್ಷ ಏಪ್ರಿಲ್ ಅಲ್ಲಿ ಆಗಿರೋದ್ರಿಂದ ಹಿಂದೆ ಭಾರತೀಯ ದಂಡ ಸಂಹಿತೆ ಮತ್ತೆ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ ಇದಕ್ಕೆ ಅಪ್ಲೈ ಆಗ್ತಾ ಇರೋದ್ರಿಂದ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ 173C ಪ್ರಕಾರ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಕೋತೀವಿ. ಸಂಶಯಾಸ್ಪದ ಸಾವು ಅನ್ನೋದು. ಕಂಪ್ಲೇನೆಂಟ್ ಕಲ್ಲಪ್ಪ ಈತ ಕ್ಲಿಯರ್ಲಿ ತನ್ನ ಸಹೋದರನ ಹೆಂಡತಿ ಮೇಲೆ ಸಂಶಯ ವ್ಯಕ್ತಪಡಿಸಿದ್ರಿಂದ ಸಹೋದರನ ಹೆಂಡತಿ ಮತ್ತೆ ಅವ್ರ ಕುಟುಂಬದವ್ರನ್ನ ಕರೆತಂದು ವಿಚಾರಣೆ ಮಾಡಿದಾಗ ಹೆಂಡತಿ ಆದಂತ ಮಾಲಾ ಇವಳು ಹೇಳ್ತಾಳೆ, ಹೌದು ನಾನೇ ಅವನ ಸಾವಿಗೆ ಕಾರಣ. ನಾನು ಆಕಾಶ್ ಕೋಕಾವಿ ಹಟ್ಟಿ, ಇದು ಆಕ್ಚುಲಿ ಆಗಿರ್ತಕ್ಕಂಥದ್ದು ಹಟ್ಟಿ ಆಲೂರಲ್ಲಿ ಈ ಸಾವು. ನಮ್ಮೂರಿನವನೇ ಆದ ಆಕಾಶ್ ಗೋಕಾವಿ ಇವನಿಗೆ 70,000 ರೂಪಾಯಿ ಕೊಡ್ತೀನಿ ನನ್ನ ಗಂಡನ್ನ ಕೊಲೆ ಮಾಡು ಅಂತ ಹೇಳ್ಬಿಟ್ಟು ಸುಪಾರಿ ಕೊಟ್ಟಿದ್ದೆ ಅನ್ನೋಂಥ ಒಂದು ವಿಚಾರವನ್ನ ಹೇಳ್ತಾಳೆ. ಅವನಿಗೆ ಇವನು ಆಕಾಶ್ ಮತ್ತೆ ಅವನ ತಂಡದವರಾದಂಥ ರಮೇಶ್ ಮಾಳ್ಗಿ ಮತ್ತೆ ಅಪ್ಪಣ್ಣ ನಾಯ್ಕ್ ಚೆನ್ನಾಗಿ ಅವನಿಗೆ ಕುಡಿಸ್ಬಿಟ್ಟು ಅವನಿಗೆ ಕುಂದರ್ಗಿ ಹತ್ರ ಇರೋ ಗುಡ್ಡದ ಹತ್ರ ಕರ್ಕೊಂಡೋಗಿ ಅಲ್ಲಿ ಈ ಒಂದು ಸಾಫ್ಟ್ ನೈಲಾನ್ ಹಗ್ಗ ಬರ್ತೈತಿ, ಅದರಿಂದ ಕುತ್ತಿಗೆ ಕಿತ್ಬಿಟ್ಟು ಕೊಲೆ ಮಾಡಿ ವಾಪಸ್ ತಂದು ಅದನ್ನ ಏನಂತಾರೆ ನ್ಯಾಚುರಲ್ ಡೆತ್ ತರ ಡೆಪಿಕ್ಟ್ ಮಾಡಿರ್ತಾರೆ. ಕಲ್ಲಪ್ಪ ಸುತ್ಗನ್ನವರ್ ನೀಡಿದ ದೂರಿನ ಮೇರೆಗೆ ಹುಕ್ಕೇರಿ ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ನಡೆಸಿದಾಗ ಆಕಾಶ್ ಗೋಕಾವಿಗೆ 70,000 ಕೊಡುತ್ತೇನೆ, ನನ್ನ ಗಂಡನಿಗೆ ಕೊಲೆ ಮಾಡು ಎಂದು ಸುಪಾರಿ ಕೊಟ್ಟಿದ್ದೆ ಎಂದು ಪೊಲೀಸರ ತನಿಖೆಯಲ್ಲಿ ತಿಳಿದು ಬಂದಿದೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.